ಎಳ್ಳಮಾವಾಸ್ಯೆ ಸಂಭ್ರಮ ಸಡಗರ ಬಲುಜೋರು. ತೊಗರಿನಾಡು ಕಲಬುರಗಿಯಲ್ಲಿ ಭೂಮಿ ತಾಯಿ ಹಬ್ಬವೆಂದು ಕರೆಯುವ ಎಳ್ಳಮಾವಾಸ್ಯೆಯನ್ನು ಜಿಲ್ಲೆಯ ಜನರು ಸಡಗರ ಸಂಭ್ರಮದಿಂದ ಆಚರಿಸಿದರು. ಬೆಲೆ ಏರಿಕೆ ನಡುವೆಯೂ ಹೊಲದಲ್ಲಿ ಚರಗ ಚೆಲ್ಲಿ ಸಾಂಪ್ರದಾಯಿಕವಾಗಿ ಎಳ್ಳಮಾವಾಸ್ಯೆಯನ್ನು ರೈತರು ಆಚರಿಸಿದ್ದು ಕಂಡುಬಂತು. ವೀಕ್ಷಕರೇ, ಕಲಬುರಗಿ ನಗರದ ಹೊರವಲಯ ಸೇರಿ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಬೆಳ್ಳಂಬೆಳಗ್ಗೆ ರೈತರು ಅಡುಗೆ ಮಾಡಿಕೊಂಡು ಕುಟುಂಬ ಸಮೇತ ಹೊಲಗಳಿಗೆ ತೆರಳಿ ಭೂಮಿ ತಾಯಿಗೆ ಚರಗ ಚೆಲ್ಲಿ ಸಂಭ್ರಮಿಸಿದರು. ರೈತರು ಸಸ್ಯ ಮತ್ತು ಭೂತಾಯಿಯನ್ನು ಆರಾಧಿಸುವ, ಗೌರವಿಸುವ ವಿಶೇಷ ಹಬ್ಬಗಳಲ್ಲಿ ಎಳ್ಳಮಾವಾಸ್ಯೆ ಕೂಡ ಒಂದು. ಈ ಹಬ್ಬ ಸ್ನೇಹ ಹಾಗೂ ಸೌಹಾರ್ದ ಮತ್ತು ಸಂಸ್ಕೃತಿಯ ಸಂಕೇತವಾಗಿದೆ. ಇನ್ನು ಎಳ್ಳಮಾವಾಸ್ಯೆ ಹಿನ್ನೆಲೆ ರೈತರು ತಮ್ಮ ತಮ್ಮ ಹೊಲಗಳಿಗೆ ಹೋಗಿ ಹೊಲದ ಕೊಂಪಿಯಲ್ಲಿ ಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿದ ಬಳಿಕ ಪಾಂಡವರಿಗೆ ಮತ್ತು ಲಕ್ಷ್ಮಿಗೆ ತರಹೇವಾರಿ ಭಕ್ಷ್ಯಗಳ ನೈವೇದ್ಯವನ್ನು ತರಹೇವಾರು ಅಡುಗೆ ಮಾಡಿಕೊಂಡು ದೇವರಿಗೆ ಅರ್ಪಿಸಿದರು. ಹಬ್ಬದ ಮುನ್ನಾ ದಿನವೇ ಮಹಿಳೆಯರು ಮಾಗಿ ಚಳಿಗೆ ತಕ್ಕುದಾದ ಮತ್ತು ವೈಜ್ಞಾನಿಕ ಹಿನ್ನೆಲೆ ಪರಂಪರಾಗತವಾದ ಹಬ್ಬದೂಟವನ್ನು ಸಿದ್ಧಪಡಿಸಿಕೊಳ್ಳುತ್ತಾರೆ. ವಿವಿಧ ಬಗೆಯ ಸೊಪ್ಪು ಕಾಳುಗಳಿಂದ ತಯಾರಿಸಿದ ಬಜ್ಜಿ, ಸಜ್ಜೆ, ಜೋಳದ ರೊಟ್ಟಿ ಮತ್ತು ಹಸಿ ಈರುಳ್ಳಿ, ಶೇಂಗಾ ಅಗಸಿ ಚಟ್ನಿಗಳು, ಎಣ್ಣೆಗಾಯಿ, ಜೋಳದ ಅನ್ನ, ಅಂಬಲಿ, ಬೆಲ್ಲದ ಕರ್ಜಿಕಾಯಿ, ಸಜ್ಜೆ, ಜೋಳದ ಕಡಬು, ಶೇಂಗಾ ಹೂರಣ ಹೋಳಿಗೆಗಳು ಆಹಾರ ಪ್ರಿಯರು ಬಾಯಲ್ಲಿ ನೀರು ತರಿಸುತ್ತವೆ. ಗ್ರಾಮೀಣ ಭಾಗದ ಜನ ಹೊಲಗಳಿಗೆ ಹೋಗಿ ಚರಗ ಚೆಲ್ಲಿ ಎಳ್ಳಮಾವಾಸ್ಯೆ ಆಚರಿಸಿದರೆ, ನಗರ ನಿವಾಸಿಗಳು ಕುಟುಂಬ ಸಮೇತವಾಗಿ ಉದ್ಯಾನವನಗಳಿಗೆ ತೆರಳಿ ಹಬ್ಬವನ್ನು ಸಂಭ್ರಮಿಸಿದರು. ಉದ್ಯಾನವನಗಳಲ್ಲಿ ಮನೆಯಲ್ಲಿ ತಯಾರಿಸಿದ ಅಡುಗೆಯನ್ನು ಸವಿದರು. ಅತ್ಯಂತ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಸುದ್ದಿನ ಇಷ್ಟವಾದಲ್ಲಿ ಲೈಕ್ ಕೊಡುವುದನ್ನು ಮರೆಯುತ್ತೀರಿ. ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ಸಮೃದ್ಧಿ ಕರ್ನಾಟಕ ನ್ಯೂಸ್. ನೋಡಪ್ಪ, ಇದು ನಾ ಹೇಳಿ ತಪ್ಪಾಗ್ಯದ. ಕುಂಬಾರ್ ಭೀಮಸೇನಂಗ ಅಂತಾನ, ಇದು ಮನ ಮಾತು ಧೂಳು ಡಿಗ್ಗಿ ಹಾಕಿ ಹೋಯ್ದು ಊರ್ವರೆಗೆ ಧೂಳು ಡಿಗ್ಗಿ ಹಾಕಿ ಅಂದಿನ ಹಿಡಿದು ಹಿಂದಿನ ತರನು ಆ ಕುಂಬಾರರಿಗೆ ಮಣ್ಣು ಖರೀದಿ ಇಲ್ಲ. ಇದು ಯಾರ್ದು ಪಂಚ ಪಾಂಡವರು ಆಶೀರ್ವಾದ. ನೀ ಏಟ್ ಗಡಿಗೆ ಮಾಡಿ ಏಟ್ ಮಾರಿದ್ರು ಮಣ್ಣ ಖರೀದಿ ಇಲ್ಲ. ಹಿರಿಯ ಮನೆಯಾಗೆ ಈಗ ಅವರು ಬಳಕೆ ಮಾಡ್ಕೊಳ್ಳ. ಇವತ್ತಿನ ದಿವಸ ಎಳ್ಳಮಾವಾಸ್ಯೆಯ ಪ್ರಯುಕ್ತ ಮಾತನಾಳ ತಾಂಡದಲ್ಲಿ ನನ್ನ ಹೆಸರು ಸೋಮಶೇಖರ್ ಲೋಕು ಪವಾರ್, ಮಾತನಾಳ ತಾಂಡ ತಾಲೂಕಾ ಜಿಲ್ಲಾ ಕಲಬುರಗಿ. ಇವತ್ತಿನ ದಿನ ನಾವು ಎಲ್ಲರೂ ನಮ್ಮ ಮನೆಯವರು ಎಲ್ಲರೂ ಕೂಡಿಕೊಂಡು ಮತ್ತು ಸೋದರರು, ಆತ್ಮೀಯರು, ಬೀಗರು ಎಲ್ಲರೂ ಕೂಡಿಕೊಂಡು ಇವತ್ತು ನಮ್ಮ ಮನೆಯಲ್ಲಿ ಎಲ್ಲ ಹೆಣ್ಣುಮಕ್ಕಳು ರಾತ್ರಿ ಬೆಳಗನ ಬಜ್ಜಿ ಪಲ್ಯ ನಾನಾ ತರಹದ ಅಡಿಗೆಗಳನ್ನು ಮಾಡಿ ರಾತ್ರಿ ಬೆಳಗನ ಅಡಿಗೆ ಮಾಡಿಕೊಂಡು ಮುಂಜಾನೆ ದುರ್ಬಲೆ ಸಮಯ 9-10 ಗಂಟೆಗೆ ನಾವೆಲ್ಲರೂ ಕೂಡಿಕೊಂಡು ಎತ್ತಿನ ಗಾಡಿ, ಟ್ರ್ಯಾಕ್ಟರ್ ಮುಖಾಂತರ ನಾವೆಲ್ಲರೂ ಬಂದು ಹೊಲದಲ್ಲಿ ಪಾಚಿ ಪಾಂಡವರು ದೇವರನ್ನು ಕೂಡಿಸಿ ಅವರಿಗೆ ನೈವೇದ್ಯವನ್ನು ಕೊಟ್ಟು ಅವರ ಹೆಸರಿನ ಮೇಲೆ ತೆಂಗಿನಕಾಯಿ ಎಲ್ಲ ಹಣ್ಣು ಹಂಪಲು ಮತ್ತು ಪೂಜೆಯನ್ನು ಮಾಡಿ ನಂತರ ಜರಗ ಹೊಡೆದು ಆ ಭಗವಂತನಲ್ಲಿ ಪಾಚಿ ಪಾಂಡವರಲ್ಲಿ ನಾವೆಲ್ಲರೂ ಇಲ್ಲಿ ಬಂದಂತ ಎಲ್ಲ ಗಣ್ಯಮಾನ್ಯರು ಆ ಭಗವಂತನಲ್ಲಿ ದೇವರೇ, ಈ ಭೂಮಿ ತಾಯಿಗೆ ನಾವು 12 ತಿಂಗಳು ದುಡಿದು ಬೆಳೆಯನ್ನು ಬೆಳೆಯುತ್ತೇವೆ. ಸರಿಯಾದಂತಹ ಬೆಳೆಯನ್ನು ಬೆಳೆದು ಹೆಚ್ಚಿನ ಒಂದು ಬೆಳವಣಿಗೆ, ಹೆಚ್ಚಿನ ಬೆಳೆಯನ್ನು ಬೆಳೆದು ನಾವೆಲ್ಲರೂ ಒಂದು ಅನುಕೂಲ, ಒಂದು ವ್ಯವಸ್ಥೆಗೆ ಬರುವಂತೆ ದೇವರು ನಮ್ಮ ಮೇಲೆ ನಿಗಾವನ್ನು ಮಾಡುವಂತೆ ಹೇಳಿ ದೇವರಲ್ಲಿ ಪ್ರಾರ್ಥಿಸಿ, ಮತ್ತು ಈ ಪಾಚಿ ಪಾಂಡವರ ವರ್ಷಕ್ಕೆ ಒಂದು ಸಲ ಈ ಭಾರತ ದೇಶದಲ್ಲಿ ಮೂಲೆ ಮೂಲೆಯಲ್ಲಿನೂ ಕೂಡ ಇವತ್ತು ಎಲ್ಲರೂ ಸಿಟಿಯಿಂದ ಹಳ್ಳಿಗೆ ಬಂದು ಪಾಚಿ ಪಾಂಡವರ ಒಂದು ಎಳ್ಳಮಾವಾಸ್ಯೆ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಅದಕ್ಕಂತೆ ಈಗ ನಮ್ಮ ಮಾಮನವರು ಸೋಮನೂರು ರಾಠೋಡ್ ಅವರು ಹಿರಿಯರು ಒಂದು ಈ ಪಾಚಿ ಪಾಂಡವರ ಹೆಸರಿನ ಮೇಲೆ ಇನ್ನೊಂದು ಹಾಡ ನಮಗೆ ತಿಳಿಸಿಕೊಡುತ್ತಾರೆ. ಊಟಕ್ಕೆ ಸಜ್ಜಿ ಕಡಬು, ಜೋಳದ ಕಡಬು ಮತ್ತು ಬದನೆಕಾಯಿ, ಮತ್ತೆ ತೊಗರಿ ಪಲ್ಯ, ಮತ್ತೆ ಪುಂಡಿ ಪಲ್ಯ,
ಬಹಳ ತರದ ಕಡ್ಲಿ ಪಲ್ಯಗಳನ್ನು ಹಾಕಿ ಎಷ್ಟು ಈ ಭೂಮಿ ಮೇಲೆ ಬೆಳೆತಕ್ಕಂತ ಎಲ್ಲ ಕಾಳುಗಳನ್ನು ಹಾಕಿ ಅದನ್ನು ಒಂದು ಪಂಚಾಮೃತ ಅಡಿಗೆ ಮಾಡಿ ಪಾಚಿ ಪಾಂಡ್ರಿಗೆ ನೈವೇದ್ಯ ಕೊಡುವಂತ ವ್ಯವಸ್ಥೆ ಹಿರಿಯರಿಂದ ಇದು ಬಂದಿದಂತ ಒಂದು ಪದ್ಧತಿ ರೀ. ಇವತ್ತಿನ ದಿವಸ ಎಳ್ಳಮಾವಾಸ್ಯೆ ಅಂದ್ರೆ ಎಲ್ಲ ಸಣ್ಣವರಿಗೂ ದೊಡ್ಡವರಿಗೂ ಕೂಡ ಹೊಲದಲ್ಲಿ ಇವತ್ತು ತುಂಬಿದ ಹೊಲದಲ್ಲಿ ಬೆಳೆ ಇದೆ. ಅದನ್ನು ನೋಡಿ ಎಲ್ಲರೂ ಒಂಥರ ಖುಷಿ ಪಡುವುದು ಬಹಳ ಅದ್ಭುತವಾದ ವಿಷಯ. ನಮ್ಮ ಮಾತನಾಡ್ ಗ್ರಾಮದ ಅಭಿವೃದ್ಧಿಯಾದಂತಹ ಸೋಮಲು ರಾಠೋಡ್ ತಮ್ಮ ಸರ್ವೆ ನಂಬರ್ 4ರಲ್ಲಿ ಇವತ್ತ ಈ ಪಂಚಪಾಂಡವರದ ಪೂಜೆಗಾಗಿ ನಾವು ಚರ್ಗಕ್ಕೆ ಬಂದಿದ್ದೇವೆ. ನಾವು ಎಲ್ಲರೂ ಸೋಮಶೇಖರ್ ಪವಾರ, ನಮ್ಮ ಲಿಂಬಾಜಿ ರಾಠೋಡ, ರವಿ ಕಿರಣ, ರೋಷನ್ ರಾಠೋಡ್, ರೇವಸಿದ್ದಪ್ಪ ಮಡಪತಿ, ಭೀಮಸಿಂಗ್ ಪವಾರ್ ಇವರೆಲ್ಲರೂ ನಾವು ಕೂಡಿ ಕುಟುಂಬ ಪರಿವಾರ ಎಲ್ಲರೂ ಬಂದು ಹೊಲದಲ್ಲಿ ನಾವು ಚರಗದ ದೇವಸ್ಥಾನ ಪೂಜೆಯನ್ನು ಮಾಡಿದ್ದೇವೆ. ಆದ ಕಾರಣ ಯಾಕೆ ಆಚರಣೆ ಮಾಡ್ತೀರಿ? ಇದು ಆಚರಣೆ ಮಾಡುವ ಕಾರಣ ಏನೆಂದರೆ ಹಿಂದಕ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಪಂಚಪಾಂಡವರ ಮತ್ತು ಕೌರವರ ವಿದ್ಯೆನ ಸಲುವಾಗಿ ಅವರು ಪಗಡಿ ಆಟ ಆಡೋ ತಕ್ಷಣ ಇವರು ಪಂಚಪಾಂಡವರು ಗೆದ್ದು ಹೋದಾಗ ಕೌರವರು ಏನು ಮಾಡಿದ್ರು, ಇವರು ಗೆದ್ದು ಹೋದರು ನಮ್ಮ ಮರ್ಯಾದೆಯನ್ನು ಹೋಗುತ್ತದೆ ಅಂತ ಹೇಳಿ ಒಂದು ದೊಡ್ಡ ಭಯಾರ್ನಾಗ ಹಾಕಿ ಅದಕ್ಕೆ ಮುಳ್ಳನ್ನು ಹಚ್ಚಿ ಬೆಂಕಿ ಹಚ್ಚಿದರು. ಅವಾಗ ಭೀಮಸೇನ ಎದ್ದು ಅವನ ಗದಾಲಿಂದ ಹೊಡೆದು 4 ಮಂದಿ ಹೆಣ್ತಂದರಿಗೆ ಮತ್ತೆ ತಾಯಿ ತಂದೆಯರಿಗೆ ಹೊರಗೆ ಒಯ್ದು ತಮ್ಮ ಇದಕ್ಕಾಗಿ ಅವರು ಹೋಗಿದರು. ಅವತ್ತಿನ ದಿನ ಅವರ ಗುರು ಖುಷಿ ಪಡೆದು ಅವರಂದರಂತ ಪಂಚೆ ಪಾಂಡವರಿಗೆ ಅಂತ ಒತ್ತವ ಬತ್ತು 12 ವರ್ಷವನು ದೇಶೋ 12 ವರ್ಷವನು ದೇಶಗಳ ದಿನರ ಗುರು ರಬ್ದನ ಬಿಡಲಿಲ್ಲೋ.